ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಾಗಿಲ್ಲ. ಇದು ನಿಮ್ಮ ಸಹನೆ, ಧೈರ್ಯ ಮತ್ತು ನಿರ್ಧಾರಗಳ ಪರೀಕ್ಷೆಯ ಸಮಯ. ನೀವು ಕಳೆದ ಕೆಲವು ದಿನಗಳಿಂದ ಅನುಭವಿಸುತ್ತಿರುವ ಅಡಚಣೆಗಳು, ಆರ್ಥಿಕ ಒತ್ತಡ, ಮನಸ್ಸಿನ ಅಶಾಂತಿ ಎಲ್ಲವೂ ಕೂಡ ಇವುಗಳು ನಿಮ್ಮ ಮೇಲೆ ಇರುವ ಗ್ರಹಗಳ ಪ್ರಭಾವದಿಂದನೇ ಉಂಟಾಗ್ತಾ ಇವೆ. ಆದರೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದೇ ಸಮಯದಲ್ಲಿ ನಿಮ್ಮ ಅದೃಷ್ಟ ಕೂಡ ನಿಧಾನವಾಗಿ ಎಚ್ಚರಗೊಳ್ತಾ ಇರುತ್ತೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಶನಿ, ಕೇತು ಮತ್ತು ರಾಹುಗಳ ಪ್ರಭಾವ ಹೆಚ್ಚಾಗಿದೆ. ಇದರಿಂದ ಕೆಲವೊಮ್ಮೆ ನೀವು ಮಾಡಿದ ಕೆಲಸಗಳು ತಡವಾಗಿ ಫಲವನ್ನು ಕೊಡಬಹುದು. ಕೆಲವರು ನಿಮ್ಮ ವಿರುದ್ಧವಾಗಿ ಮಾತನಾಡಬಹುದು. ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದ್ದರಿಂದ ಯಾರನ್ನೂ ಸುಲಭವಾಗಿ ನಂಬೇಡಿ. ಸ್ನೇಹಿತರಲ್ಲಿ ಕೆಲವರು ನಿಮ್ಮನ್ನು ಮೋಸಗೊಳಿಸುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗ್ರತೆ ಅಗತ್ಯವಾಗಿರುತ್ತೆ. ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚನೆ ಮಾಡಿ. ಅನಾವಶ್ಯಕ ಸಾಲಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಉದ್ಯೋಗದಲ್ಲಿರುವವರಿಗೆ ಇದು ಸವಾಲಿನ ಸಮಯ, ಆದರೆ ನಿಮ್ಮ ಪರಿಶ್ರಮವನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಮಾಡುತ್ತಿರುವ ಕೆಲಸಕ್ಕೆ ತಕ್ಷಣ ಫಲ ಸಿಗದೇ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದೇ ನಿಮಗೆ ದೊಡ್ಡ ಯಶಸ್ಸನ್ನು ತರುತ್ತೆ. ವ್ಯಾಪಾರ ಮಾಡುವವರಿಗೆ ಮಿಶ್ರ ಫಲ. ಹೊಸ ಒಪ್ಪಂದಗಳನ್ನು ಮಾಡುವಾಗ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆನೋವು ಮತ್ತು ಮಾನಸಿಕ ಒತ್ತಡ ನಿಮ್ಮನ್ನು ಕಾಡಬಹುದು. ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಪ್ರೀತಿಯ ಜೀವನದಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗಬಹುದು, ಆದರೆ ನೀವು ಸಹನೆಯಿಂದ ವರ್ತನೆ ಮಾಡಿದರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ನಿಮಗೆ ರಕ್ಷಣೆಯನ್ನು ನೀಡುತ್ತೆ. ಅವರ ಮಾತುಗಳನ್ನು ಗೌರವಿಸಿ. ಈ ಸಮಯದಲ್ಲಿ ದೇವರ ಆರಾಧನೆ ನಿಮಗೆ ಅತ್ಯಂತ ಮುಖ್ಯವಾಗಿರುತ್ತೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ಪೂಜೆ ಮಾಡಿ. ಕಪ್ಪು ಎಳ್ಳು ದಾನ ಮಾಡಿದರೆ ಕೆಟ್ಟ ಪ್ರಭಾವಗಳು ಕಡಿಮೆಯಾಗುತ್ತೆ. ಮಹಾದೇವನಿಗೆ ಜಲಾಭಿಷೇಕ ಮಾಡೋದರಿಂದ ಮನಸ್ಸಿನ ಶಾಂತಿ ದೊರೆಯುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಈಗ ಎದುರಿಸುತ್ತಿರುವ ಕಷ್ಟಗಳು ಶಾಶ್ವತ ಅಲ್ಲ. ಇದು ಕೇವಲ ಒಂದು ಹಂತ. ಈ ಹಂತವನ್ನು ನೀವು ಧೈರ್ಯದಿಂದ ಎದುರಿಸಿದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ಅನ್ನೋದು ಕಾಣುತ್ತೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ಕಾಣಿಸುತ್ತೆ. ನಿಮ್ಮ ಅದೃಷ್ಟದ ಚಕ್ರ ಈಗ ನಿಧಾನವಾಗಿ ತಿರುಗ್ತಾ ಇದೆ. ನೀವು ನಂಬಿಕೆ ಕಳೆದುಕೊಳ್ಳದೆ ಮುಂದುವರೆದರೆ ನೀವು ಬಯಸಿದ ಯಶಸ್ಸು ನಿಮ್ಮದಾಗುತ್ತೆ. ಆದ್ದರಿಂದ ಭಯ ಬೇಡ, ಆತ್ಮವಿಶ್ವಾಸದಿಂದ ಮುಂದೆ ನಡೀರಿ. ನಿಮ್ಮ ಸಮಯ ಬರ್ತಾ ಇದೆ. ನಿಮಗೆಲ್ಲ ಕೂಡ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.